ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀನಿಲಯ SSPN. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಬನ್ನಿ, ಇವತ್ತು ಏನೇನು ತಿಂಡಿ ಮಾಡಿದ್ದೆ ಅಂತ ನೋಡೋಣ. ದೋಸೆ, ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಎಲ್ಲರಿಗೂ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟೆ. ಬೆಳಗ್ಗೆ ಅವರೆಲ್ಲ ಸ್ಕೂಲ್ಗೆ ಹೋದರು. ಇವತ್ತು ನಾನು ಈಗ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಹಾಕ್ತಿದ್ದೀನಿ. ಇವತ್ತು ಶುಕ್ರವಾರ, ಪೂಜೆ ಕೂಡ ಮಾಡಿ ಪಾತ್ರೆ ಬಟ್ಟೆ ಎಲ್ಲ ಮುಗಿಸಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆ್ಯಂಡ್ ಚಿತ್ರಾನ್ನ ಕೂಡ ಮಾಡಿದ್ದೀನಿ. ನಮ್ಮ ಮನೆಯವರಿಗೆ ಮಾವಿನಕಾಯಿ ಚಿತ್ರಾನ್ನ. ಆ್ಯಂಡ್ ಗಾಡಿ ಇದೆ, ಗಾಡೀಲಿ ನಮ್ಮ ಶಾಪಿಗೆ ಬಂದಿದ್ದೀನಿ. ಶಾಪಿಂಗೆಲ್ಲ ಗೊತ್ತಿದ್ದಂಗೆ ನಿಮಗೆ ಗೊತ್ತಿದೆ, ವೀಡಿಯೋಸ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅಲ್ಲಿ ಎಲ್ಲ ಒಳಗಡೆ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲದಕ್ಕೂ ನೀರು ಮತ್ತು ಫುಡ್ಡು, ಪಾರಿವಾಳ, ಲವ್ ಬರ್ಡ್ಸ್ ಎಲ್ಲದಕ್ಕೂ ನೀರು, ನವಣೆ, ಮಾಮೂಲಿ ಗೋಧಿ, ಮೊಲಗಳಿಗೆ ಸೊಪ್ಪು, ತರಕಾರಿ ಏನಿರುತ್ತೆ, ಕ್ಯಾರೆಟ್ ಏನಿರುತ್ತೆ ಅದನ್ನೆಲ್ಲ ಹಾಕಿ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಬನ್ನಿ, ಇವತ್ತು ಹಂಗೆ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋಣ ಅಂತ ಹಾಗೆ ತೋರಿಸ್ತೀನಿ. ಮಾವಿನಕಾಯಿ ಕಡೆ ತುರಿದಿಟ್ಕೊತಿದ್ದೀನಿ. ಗಿಣಿ ಮಾವಿನಕಾಯಿ ಅಂತಾರಲ್ಲ ಆ ಥರ ಮಾವಿನಕಾಯನ್ನ ಸ್ವಲ್ಪ ಒಂದು ಅರ್ಧ ಅಂತಲ್ಲ, ದಪ್ಪದಾದರೆ ಅರ್ಧ ಆಗುತ್ತೆ. ಸ್ವಲ್ಪ ಜಾಸ್ತಿನೇ ತುರಿದಿಟ್ಕೊತೀನಿ. ಚೆನ್ನಾಗಿರುತ್ತೆ, ಎಷ್ಟು ಹಾಕಿದ್ರೂ ಅಷ್ಟು ರುಚಿ ಚೆನ್ನಾಗಿರುತ್ತೆ. ಹುಳಿಯಾಗಿ ಯಾವಾಗಲೂ ಮಾಮೂಲಿ ನಿಂಬೆಹಣ್ಣಿಂದ ತಿಂದು ಬೇಜಾರಾಗಿದ್ದಾಗ ಈ ಮಾವಿನಕಾಯಿ ಚೆನ್ನಾಗಿರುತ್ತೆ. ಅದಾದಮೇಲೆ ಅದಕ್ಕೆ ತುರಿದಿಟ್ಕೊಂಡಾದ್ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಸಾಸಿವೆ ಮತ್ತು ಮೆಂತ್ಯನ ಘಮ ಬರೋ ತನಕ ಹುರಿಬೇಕಾಗುತ್ತೆ. ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಇದೇ ಮೇಯ್ನ್. ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಕೂಡ ನೀವು ಮಾವಿನಕಾಯಿ ಚಿತ್ರಾನ್ನ ಇದೇ ಥರ ಮಾಡ್ತಾರೆ. ಸಾಸಿವೆ ಮತ್ತು ಮೆಂತ್ಯನ ಘಮ ಬರೋ ತನಕ ಹುರಿದ್ಬಿಟ್ಟು ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಬೇಕಾಗುತ್ತೆ. ನಾನೇನು ಮಾಡಿಟ್ಕೊಳಲ್ಲ, ಟೈಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಟ್ಕೊತೀನಿ. ಅದಾದಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಬೇಕು. ಈ ಕಡೆ ಸೀಡ್ಸ್ಲೂಬಾರ್ದು. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಕ್ರಂಚಿ ಆಗಿರುತ್ತೆ. ಕಡಲೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ. ಅದಾದಮೇಲೆ ಸಾಸಿವೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ಒಂದೊಂದು ಮಿನಿಟು ಡಿಫ್ರೆನ್ಸ್ ಇರಲಿ, ಒಂದು 2 ನಿಮಿಷ ಡಿಫ್ರೆನ್ಸ್ ಆಗಿದ್ದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ಉಪ್ಪು ಉದುರಿಸ್ಕೊಬೇಕಾಗುತ್ತೆ. ಅದಾದಮೇಲೆ ನಾವು ಮಿಕ್ಸೀಲಿ ಮಾಡಿಟ್ಕೊಂಡಿದ್ವಲ್ಲ ಸಾಸಿವೆ ಮತ್ತು ಮೆಂತ್ಯನ ಘಮ ಬರೋ ತನಕ ಹುರಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಫಸ್ಟ್ ಅರಿಶಿನ ಹಾಕ್ತಿದ್ದೀನಿ. ಅದಾದಮೇಲೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಪುಡಿ ಅದನ್ನು ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಒಂದು 5 ನಿಮಿಷ ಮಿಕ್ಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ತುರಿದಿಟ್ಕೊಂಡಿರ್ತೀವಲ್ಲ ಮಾವಿನಕಾಯಿ, ಅದನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ರಿ, ತೊಂದರೆ ಏನಿಲ್ಲ. ನೀವು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಒಬ್ರಿಗೋಸ್ಕರ ಚಿತ್ರಾನ್ನ ಮಾಡ್ತಿರೋದು, ಹಾಗಾಗಿ ಒಂದು ಗಿಣಿ ಮಾವಿನಕಾಯಲ್ಲಿ ಒಂದು ಮುಕ್ಕಾಲು ವಾಟೆ ಒಂದು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ತುರಿದಿದ್ದೆ ಅದನ್ನು ಹಾಕ್ಬಿಟ್ಟು ಈ ಕಡೆ ಬೇಯಿಸಿಟ್ಕೊಂಡಿದ್ನೆಲ್ಲ ಅನ್ನಕ್ಕೆ ಕೂಡ ಸುಲಿಯ ಕಾಳಿತ್ತು, ಅದನ್ನೇ ಕುಕ್ಕರ್ಗೆ ಹಾಕಿದೆ. ಬರೀ ಮಾಡೋದೇನಕ್ಕೆ ಅಂತ ಅಂದ್ಬಿಟ್ಟು ಸುಲಿಯ ಕಾಳನ್ನ ಅನ್ನದ ಜೊತೆನೇ ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ರೆಡಿಯಾಗಿರುತ್ತೆ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಅದನ್ನು ಹಾಕ್ರಿ. ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೆ, ಅದನ್ನು ಮಿಕ್ಸ್ ಹಾಕ್ಬಿಟ್ಟಿದ್ದೆ.